ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಫೆಬ್ರವರಿ 25ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ತಾರೀಕಿನಿಂದ ಖಂಡಿತವಾಗಿ ರಾಶಿ ಚಕ್ರದವರಿಗೆ ಅದ್ಭುತವಾಗಿರುವ ಸುವರ್ಣ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ. ಜೊತೆಗೆ ಇವರ ಕನಸುಗಳು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳುವಂತಹ ಅದ್ಭುತವಾದ ಸಮಯ ಈಗ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿ ಚಕ್ರದವರಿಗೆ ಪೂರ್ಣವಾಗದೇ ಇರುವಂತಹ ಕೆಲಸಗಳು ಕೂಡ ಪೂರ್ಣವಾಗುತ್ತೆ. ಈ ಸಂದರ್ಭ ನೆಲಕ್ಕೆ ಬಿದ್ದಂತಹ ಕೆಲಸಗಳು ಕೂಡ ಪೂರ್ಣವಾಗೋದ್ರ ಜೊತೆಗೆ ಇವರಿಗೆ ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು, ಲಾಭದ ಜೊತೆಗೆ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ. ಹಾಗಾದರೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವೆಲ್ಲ ರೀತಿಯ ಅದೃಷ್ಟ ಇವರ ಪಾಲಿಗೆ ಬರುತ್ತದೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ದೇವರ ಅನುಗ್ರಹ ಆಶೀರ್ವಾದ ಯಾವ ರೀತಿ ಕೈ ಹಿಡಿಯುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೌದು, ಈ ಸಮಯದಲ್ಲಿ ಖಂಡಿತವಾಗಿ ಶಕ್ತಿಶಾಲಿ ಯೋಗಗಳು ಈ ರಾಶಿಯವರಿಗೆ ಅದ್ಭುತವಾದ ರಾಜಯೋಗವನ್ನು ಸೃಷ್ಟಿಸುತ್ತಿದೆ. ಹಲವಾರು ರೀತಿಯ ಸಂಕಷ್ಟಗಳಿಂದ ದೂರವಾಗ್ತೀರಾ. ಸೌಭಾಗ್ಯದ ಯೋಗ ಪ್ರಾರಂಭವಾಗುತ್ತದೆ. ಈ ಸಮಯ ಅತ್ಯಂತ ಶಕ್ತಿಶಾಲಿ ಪಂಚಗ್ರಹಿ ಯೋಗ. ಸಂಕಷ್ಟಗಳು ದೂರ, ಸೌಭಾಗ್ಯ ಆರಂಭ. ಖಂಡಿತವಾಗಿ 2026ನೇ ಇಸವಿ ಫೆಬ್ರವರಿ ತಿಂಗಳು 25ನೇ ತಾರೀಕಿನಿಂದ ಈ ರಾಶಿಯವರಿಗೆ ಅದ್ಭುತ ರಾಜಯೋಗ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ನೀವು ನಂಬುವಂತಹ ದೈವ ನಿಮ್ಮ ಕೈ ಹಿಡಿದು ನಡೆಸುವಂತಹ ವಿಶೇಷವಾದ ಅನುಗ್ರಹವನ್ನ ಕೊಡುವಂತಹ ಸಮಯ ಇದಾಗಿರೋದ್ರಿಂದ ಎಲ್ಲಾ ರೀತಿಯ ಕಷ್ಟ ಕಾರ್ಪಣ್ಯಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲಾ ರೀತಿಯ ಹಣಕಾಸಿನ ತೊಂದರೆಗಳು ದೂರವಾಗಿ ಒಟ್ಟಾರೆಯಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಮಂಗಳನ ಗ್ರಹವು ಉತ್ತಮ ಸ್ಥಾನದಲ್ಲಿ ಇರೋದ್ರಿಂದ ಸೂರ್ಯ ಮತ್ತು ಬುಧರ ವಿಶೇಷವಾದ ಯೋಗ, ಬುಧಾದಿತ ರಾಜಯೋಗ ಕೂಡ ರೂಪುಗೊಳ್ತಾ ಇದೆ. ಈ ಸಮಯ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಇರ್ತಕ್ಕಂಥ ಕಂಡ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕೆ ಜಾಕ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯದಲ್ಲಿ ಪಂಚಗ್ರಹಿ ರಾಶಿಯೋಗವು ಕೆಲವು ರಾಶಿಯವರಿಗೆ ಸಂತೋಷ, ಲಾಭ ಮತ್ತು ಗೌರವದಲ್ಲಿ ವೃದ್ಧಿಯನ್ನು ತಂದುಕೊಡುತ್ತೆ. ಈ ದಿನಗಳು ಈ ರಾಶಿಯವರಿಗೆ ಉತ್ತಮವಾಗಿರುತ್ತೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಹಾಗಾದರೆ ಈ ರಾಶಿ ಚಕ್ರದಲ್ಲಿ ನಿಮ್ಮ ರಾಶಿ ಇದೆಯಾ ಅಂತ ನೋಡೋಣ ಬನ್ನಿ. ಮೊದಲನೇ ರಾಶಿ ಮೇಷ ರಾಶಿ ಮತ್ತು ಮಿಥುನ ರಾಶಿ. ಈ ರಾಶಿ ಚಕ್ರದವರಿಗೆ ಶಕ್ತಿ ಮತ್ತು ಉತ್ಸಾಹದಿಂದ ಕೂಡಿರುವಂತಹ ಸಮಯ ಪ್ರಾರಂಭವಾಗ್ತಾ ಇದೆ. ನೀವು ವೃತ್ತಿ ವಿಚಾರದಲ್ಲಿ ಗಂಭೀರತೆಯನ್ನು ತೋರಿಸ್ತೀರಾ. ನಿಮ್ಮ ರಾಶಿ ಅಧಿಪತಿ ಮಂಗಳ ಶುಭ ಸ್ಥಿತಿಯ ಲಾಭದಿಂದಾಗಿ ಮಂಗಳ ಗ್ರಹವು 10ನೇ ಸ್ಥಾನದಲ್ಲಿ ವಿಶೇಷವಾಗಿ ರಾಜಯೋಗವನ್ನು ನಿರ್ಮಿಸ್ತಾ ಇದ್ದಾನೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಲಾಭ, ಅದ್ಭುತವಾದ ಸಮಯವನ್ನು ಬರಮಾಡ್ಕೊಳ್ಬಹುದು. ಒಟ್ಟಾರೆಯಾಗಿ ನಿಮ್ಮ ವೃತ್ತಿ ಬೆಳವಣಿಗೆ ಸಹಕಾರಿಯಾಗುತ್ತೆ. ಆರ್ಥಿಕ ವಿಚಾರದಲ್ಲೂ ಕೂಡ ವಿಶೇಷವಾದ ಸಮಯ ಅಂತ ಹೇಳಿ ತಪ್ಪಾಗೋದಿಲ್ಲ. ವ್ಯಾಪಾರದಲ್ಲಿ ಲಾಭವನ್ನು ಗಳಿಸಿಕೊಳ್ತೀರಾ. ಉದ್ಯೋಗಸ್ಥರಿಗೆ, ಸಹೋದ್ಯೋಗಿಗಳಿಗೆ ಸಂಪೂರ್ಣ ಸಹಕಾರ ದೊರೆಯುತ್ತೆ. ನಿಮ್ಮ ಗೃಹ ಜೀವನವು ಸುಖಕರ ಮತ್ತು ಅನುಕೂಲವಾಗಿರುತ್ತೆ. ದೀರ್ಘಕಾಲೀನ ಹೂಡಿಕೆಗಳು ಲಾಭದಾಯಕ. ತಮ್ಮ ಜ್ಞಾನ ಮತ್ತು ಅನುಭವದಿಂದ ಲಾಭ ಪಡೆಯುವಂತಹ ದಿನ ಇದಾಗಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಹೊಸ ಅರ್ಥಗಳನ್ನು ಕಲಿಯಲು ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೀವು ಶುಭ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಬಹುದು. ಮುಂದಿನ ರಾಶಿ ವೃಶ್ಚಿಕ ರಾಶಿ ಮತ್ತು ಸಿಂಹ ರಾಶಿ. ಈ ರಾಶಿ ಚಕ್ರದವರಿಗೆ ಗುರು ಮತ್ತು ಎಲ್ಲ ರೀತಿಯ ಒಂದು ಗ್ರಹಗಳು 9ನೇ ಸ್ಥಾನದಲ್ಲಿ ಶುಭ ಸ್ಥಾನದಲ್ಲಿ ಸ್ಥಿತಿಯಾಗಿರೋದ್ರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ದೊರೆಯುತ್ತೆ. ವ್ಯಾಪಾರದಲ್ಲಿ ಆರ್ಥಿಕ ಲಾಭವನ್ನು ಪಡೆದುಕೊಳ್ತೀರಾ. ನಿಮ್ಮ ಮೇಲಾಧಿಕಾರಿಗಳು ಕಾರ್ಯಕ್ಷಮತೆಯನ್ನು, ಹೊಸ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆ ಇದೆ. ಕುಟುಂಬ ಜವಾಬ್ದಾರಿಯಲ್ಲಿ ನಿಮ್ಮ ಒಡ ಹುಟ್ಟಿದವರಿಂದ ಸಹಕಾರ ದೊರೆಯುತ್ತೆ. ವಿದೇಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡೋರಿಗೂ ಸಹ ಲಾಭ ಮತ್ತು ಪ್ರಗತಿಯ ಸಂದೇಶಗಳು ಸಿಗ್ತಾ ಹೋಗುತ್ತೆ. ಈ ಸಮಯ ನಿಮ್ಮ ನಿರ್ವಹಣಾ ಸಾಮರ್ಥ್ಯ ಕೂಡ ಅದ್ಭುತವಾಗಿರುತ್ತೆ. ಮುಂದಿನ ರಾಶಿ ತುಲಾ ರಾಶಿ ಮತ್ತು ಕಟಕ ರಾಶಿ. ಈ ರಾಶಿ ಚಕ್ರದವರಿಗೆ ಇನ್ನು ಕಲಾತ್ಮಕ ಸಾಮರ್ಥ್ಯಗಳಿಗೆ ತೊಂದರೆಗಳಿರೋದಿಲ್ಲ. ಲಾಭ ಮತ್ತು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅದೃಷ್ಟವನ್ನ ಸಾಧಿಸ್ತೀರಾ. ಫೆಬ್ರವರಿ 25ನೇ ತಾರೀಕಿನಿಂದ ಈ ರಾಶಿಯವರ ಅದೃಷ್ಟವು ಸಂಪೂರ್ಣವಾಗಿ ಬದಲಾವಣೆಯ ಒಂದಿಗೆ ತಾರ್ಕಿಕ ಸಾಮರ್ಥ್ಯವನ್ನ ಪ್ರತಿನಿಧಿಸುತ್ತದೆ. ನಿಮ್ಮ ಪರವಾಗಿ ಮಾಡಿಕೊಳ್ಳುವಂತಹ ಪ್ರತಿಯೊಂದು ಕೆಲಸ ನಿಮ್ಮ ಸಹೋದ್ಯೋಗಿಗಳಿಂದ ಸಹಕಾರ ಸಿಗುತ್ತೆ. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ 5ನೇ ಮನೆಯಲ್ಲಿ ಕಲಾನಿಧಿ ಯೋಗವನ್ನ ಸೃಷ್ಟಿಸ್ತಾ ಇರೋದ್ರಿಂದ ಭೌತಿಕ ಸುಖ ಸೌಕರ್ಯಗಳ ಪ್ರಾಪ್ತಿ ಯೋಗ ಕೂಡ ಇದೆ. ಇನ್ನು ಈ ಒಟ್ಟಾರೆಯಾಗಿ ರಾಶಿಯವರಿಗೆ ಅದ್ಭುತವಾಗಿರುವಂತಹ ಮಂಗಳನ ಪ್ರಭಾವದಿಂದ ಮನೋಬಲ ಹೆಚ್ಚಾಗುತ್ತೆ. ನಿಮ್ಮ ಅಪೂರ್ಣ ಕೆಲಸಗಳು, ಕಾರ್ಯಗಳು ಕೂಡ ಪೂರ್ಣಗೊಳ್ಳುತ್ತದೆ. ಈ ಸಮಯವನ್ನು ಸಂಪೂರ್ಣ ಸುಖ, ಶಾಂತಿ, ನೆಮ್ಮದಿಯಿಂದ ಕಳೆಯಬಹುದಾಗಿದೆ. ಉತ್ತಮವಾದ ಅವಕಾಶಗಳು ಕೈಬೀಸಿ ಕರೆಯುತ್ತದೆ. ಹೊಸದನ್ನ ಶುರು ಮಾಡಲು ಅವಕಾಶ ಸಿಗುತ್ತೆ. ಆರ್ಥಿಕ ವಿಚಾರದಲ್ಲೂ ಲಾಭ ಸಿಗುತ್ತೆ. ನಿಮಗೆ ಸುಖ ಸೌಲಭ್ಯಗಳು ದೊರಕುವ ಸಾಧ್ಯತೆ ಇದ್ದು ಕುಟುಂಬ ಜೀವನದಲ್ಲೂ ಕೂಡ ಸಹೋದರ ಮತ್ತು ಎಲ್ಲಾ ರೀತಿಯ ಕುಟುಂಬ ಸದಸ್ಯರ ಬೆಂಬಲವನ್ನ ಪಡ್ಕೊಳ್ತೀರಾ. ಸರ್ಕಾರಿ ಯೋಜನೆಗಳು ಮತ್ತು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ
ಇರುವಂತವರಿಗೆ ಅದೃಷ್ಟ ನಿಮ್ಮ ಪರವಾಗಿ ಬೆಂಬಲವನ್ನ ನೀಡುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಫೆಬ್ರವರಿ 25ನೇ ತಾರೀಕಿನಿಂದ ಪ್ರಯತ್ನಿಸುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ ಮತ್ತು ಮೀನ ರಾಶಿ. ಈ ರಾಶಿ ಚಕ್ರದವರಿಗೆ ನಿಮ್ಮ ಯೋಜನೆಗಳು ಭೌತಿಕ ಮತ್ತು ಸಾಮರ್ಥ್ಯದ ಲಾಭವನ್ನ ಪಡೆದುಕೊಳ್ತವೆ. ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ನೀಡುವ ಹೊಸ ಅವಕಾಶಗಳು ಸಹ ತೊರೆದುಕೊಳ್ತವೆ. ಅಷ್ಟೇ ಅಲ್ಲದೆ ನಿಮ್ಮ ನಿರ್ವಹಣಾ ಸಾಮರ್ಥ್ಯ ಉತ್ತಮವಾಗಿರೋದ್ರಿಂದ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರೂ ಕೂಡ ಲಾಭದಾಯಕ ಒಪ್ಪಂದಗಳು ಸಿಗೋದ್ರ ಜೊತೆಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಕೈ ಹಿಡುತ್ತದೆ. ಈ ಸಂದರ್ಭ ಹಣ ಅನ್ನೋದು ನಿಮ್ಮ ಕೈ ತುಂಬ ಬರೋದ್ರಿಂದ ಆದಾಯದ ಮೂಲಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದ್ರ ಜೊತೆಗೆ ವಿಶೇಷವಾಗಿ ಸತತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ತಾ ಹೋಗ್ತೀರಾ. ಈ ರಾಶಿ ಚಕ್ರದವರಿಗೆ ನಿರಂತರವಾಗಿ ಶುಭ ಸುದ್ದಿಗಳು ಸಿಗ್ತಾ ಹೋಗುತ್ತೆ. ಆರ್ಥಿಕ ಲಾಭಗಳು ಕಂಡು ಬರುತ್ತೆ. ಹಿಡಿಯಲ್ಪಟ್ಟ ಹಣಗಳೆಲ್ಲ ಮರಳಿ ಬರುತ್ತೆ. ಯಾರಿಗಾಗಿ ಸಾಲ ಕೊಟ್ಟು ಮೋಸ ಹೋಗಿದ್ದಾರೆ ಅಂತ ಹಣವನ್ನು ಕೂಡ ನೀವು ಮರಳಿ ಪಡೆದುಕೊಳ್ಳಬಹುದು. ನಿಮ್ಮ ಹೊಸ ವೃತ್ತಿ ಜೀವನ ಮೇಲುಗೈಯನ್ನು ಸಾಧಿಸುವ ಸಾಧ್ಯತೆ ಇದ್ದು ವ್ಯವಹಾರದಲ್ಲಿ ಲಾಭವು ವೇಗವಾಗಿ ಹೆಚ್ಚಳವಾಗುತ್ತೆ. ನಿಮಗೆ ಬರುವಂತಹ ಅವಕಾಶವು ನಿಮಗೆ ಎಲ್ಲ ರೀತಿಯ ಉತ್ತಮವಾದ ಸಂಪತ್ತು ಶಾಂತಿ ನೆಮ್ಮದಿಯನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕುಟುಂಬದ ವಾತಾವರಣದಲ್ಲಿ ಸಂತೋಷ ಮತ್ತು ಶಾಂತಿ ತುಂಬಿರುತ್ತೆ. ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಳ್ತಾ ಇರುವಂತಹ ಈ 8 ರಾಶಿ ಚಕ್ರದವರಿಗೆ ಇದೇ ಒಂದು ಫೆಬ್ರವರಿ 25ನೇ ತಾರೀಕಿನಿಂದ ಅದೃಷ್ಟ ಸಂಪೂರ್ಣವಾಗಿ ಬದಲಾವಣೆಯ ಜೊತೆಗೆ ನೆಮ್ಮದಿಯನ್ನು ತಂದುಕೊಡ್ತಿದೆ. ಇದನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ನೀವು ಬಹಳಷ್ಟು ಲಾಭವನ್ನ ಅದೃಷ್ಟವನ್ನ ಪಡೆದುಕೊಳ್ಳೋದ್ರ ಜೊತೆಗೆ ಜೀವನದಲ್ಲಿ ನೆಮ್ಮದಿಯನ್ನ ಯಶಸ್ಸನ್ನ ಸಾಧಿಸ್ತೀರಾ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಬಂದಂತಹ ಕಷ್ಟಗಳನ್ನು ನಿವಾರಿಸುವಂತಹ ಶಕ್ತಿ ಸಾಮರ್ಥ್ಯ ದೊರೀತಾ ಹೋಗುತ್ತೆ. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಹಲವಾರು ರೀತಿಯ ನಕಾರಾತ್ಮಕ ಅಂಶಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲ್ಪಡುತ್ತದೆ. ಇಷ್ಟೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುವ ಯಾರು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಸೂರ್ಯದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.